ಹಲೋ ಎವ್ರಿವನ್, ನಾನು ನಿಮ್ಮ ರತ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇದು ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಸೊ ನಾನು ಗುರುವಾರ ಬೆಳಿಗ್ಗೆ ಏನೇನು ಮಾಡಿದೆ ಅಂತ ಮಿನಿ ಬ್ಲಾಗ್ ಮಾಡಿದ್ದೀನಿ. ಸೊ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಸೊ ಇದು ನೋಡಿ, ಬೆಳಗ್ಗೆ ಎದ್ದು ನಾನು ತಿಂಡಿ ಮಾಡಿ ಎಲ್ಲ ರೆಡಿ ಮಾಡಿ, ಸೊ ನನ್ನ ಮಗಳಿಗೆ ಬಾಕ್ಸ್ ಕೊಡಬೇಕಿತ್ತು ಮತ್ತು ಟಿಫನ್ ಕೊಡಬೇಕಿತ್ತು. ಅವಳು ಟಿಫನ್ ಮಾಡಿಕೊಂಡು ಮತ್ತು ಅವಳು ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಬಾಕ್ಸ್ಗೆ ಹಾಕೋಣ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದೆ. ಅದಕ್ಕೆ ಬ್ಲ್ಯಾಕ್ ಸಾಲ್ಟು ಮತ್ತು ಬ್ಲ್ಯಾಕ್ ಪೆಪ್ಪರ್ ಹಾಕಿ ಫ್ರೈ ಮಾಡಿ ಅವಳಿಗೆ ಕೊಟ್ಟೆ. ಅವಳು ಟಟ್ಟಾ ಬಬ್ಬಾಯ್ ಹೇಳಿಬಿಟ್ಟು ಹೊರಟ್ಲು. ಅವರಪ್ಪ ಮೆಟ್ರೋ ಸ್ಟೇಷನ್ಗೆ ಡ್ರಾಪ್ ಮಾಡಿ ಬರ್ತಾರೆ. ಸೊ ಸ್ವಲ್ಪ ತರಕಾರಿ ತಂದಿದ್ದೆ, ಎಲ್ಲ ಕ್ಲೀನ್ ಮಾಡಿ ಸೊಪ್ಪೆಲ್ಲ ಸೋಸಿ ಎಲ್ಲ ಇಟ್ಬಿಟ್ಟು ಬಾಕ್ಸ್ಗೆ. ಮತ್ತು ನಾನು ಏಲಕ್ಕಾಯಿ ಜ್ಯೂಸ್ ಮಾಡಿಕೊಂಡು ಬೆಳಿಗ್ಗೆ ಕುಡಿದು ಮತ್ತು ಜಿಮ್ಗೆ ಹೋದೆ. ನೋಡಿ, ಜಿಮ್ಮಿಂದ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಏನೂ ತಿಂದಿರಲಿಲ್ಲ ಮಾರ್ನಿಂಗ್ ಅಂದ್ಬಿಟ್ಟು ಸ್ವಲ್ಪ ಕೋಸಂಬರಿ ಮಾಡಿಕೊಂಡು ಮತ್ತು ಮುದ್ದೆ ತಿನ್ಬೇಕು ಅನ್ನಿಸ್ತಿತ್ತು. ಮಳೆ ಹುಳ್ಳಿಕಾಳು ಸಾಂಬಾರು ಮುದ್ದೆ ಎಲ್ಲ ಮಾಡಿಕೊಂಡು ಸೊ ಬೇಗ ಬೇಗ ಮಾಡ್ಕೊಂಡು ತಿನ್ನೋಣ ಅನ್ನಿಸ್ತಿತ್ತು. ಮುದ್ದೆ ತುಂಬ ತಿಂದು ದಿನ ಆಗಿಬಿಟ್ಟಿತ್ತು. ನಾವು ಮಾಡೋದು ತುಂಬ ರೇರು ಮುದ್ದೆನ. ಸೊ ಅದರಿಂದ ಒಂದೊಂದು ಸರಿ ಮಾಡ್ಕೊತೀನಿ ಬೇಕಾದಾಗ ಮಧ್ಯಾಹ್ನ ಟೈಮು. ಸೊ ನೋಡಿ, ನಾನು ಮುದ್ದೆ ಮಾಡ್ತಿದ್ದೀನಿ. ಮುದ್ದೆ ಮಾಡಿಕೊಂಡು ಈ ಸಾಂಬಾರು ಜೊತೆಗೆ ಸಾಂಬಾರು ರೆಡಿ ಆಗಿಬಿಟ್ಟಿತ್ತು. ಸೊ ಸೂಪರಾಗಿತ್ತು ಮುದ್ದೆ, ಸಾಂಬಾರು ಮತ್ತು ಕೋಸಂಬರಿ ಜೊತೆಗೆ ತಿಂದ್ಕೊಂಡು ಸೊ ಮಧ್ಯಾಹ್ನ ಎಂಜಾಯ್ ಮಾಡ್ಕೊಂಡು ಊಟ ಮಾಡಿದೆ. ಸೊ ಮತ್ತು ಒಂದು ಏನು ಪಾರ್ಸೆಲ್ ಬಂದಿತ್ತು ಮೀಶೋದಲ್ಲಿ ಅಂದ್ಬಿಟ್ಟು ಪಾರ್ಸೆಲ್ ತೊಗೊಂಬರಕ್ಕೆ ಹೋದೆ. ಪಾರ್ಸೆಲ್ ತೊಗೊಂಬಂದ್ಬಿಟ್ಟು ಚೆಕ್ ಮಾಡಿದ್ರೆ ಅದರಲ್ಲಿ ಸರ ತರಿಸ್ಕೊಂಡಿದ್ದೆ. ಒಂದು ಸರ ಮಾತ್ರ ಸೂಪರಾಗಿತ್ತು. ಮೀಶೋದಲ್ಲಿ ಒಂದೊಂದ್ಸರಿ ಅನಿಸುತ್ತೆ ಏನೂ ಚೆನ್ನಾಗಿ ಬರಲ್ವೇನೋ ಅಂತ, ಬಟ್ ತುಂಬ ಚೆನ್ನಾಗಿರೋ ಪಾರ್ಸೆಲ್ ಬಂದಿತ್ತು. ಸೊ ಇಷ್ಟೇ ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಸೊ ಲಾಸ್ಟ್ ಮಾಡ್ತಿದ್ದೀನಿ ವಿಡಿಯೋನ. ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.